ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ನಟ ದರ್ಶನ್ಗೆ ರಾಜಾತಿಥ್ಯ ಲಭ್ಯವಾಗ್ತಾ ಇಲ್ಲ. ಹಾಗಾಗಿ ಇವತ್ತು ನ್ಯಾಯಾಧೀಶರ ಮುಂದೆ ತಮ್ಮ ನೋವನ್ನ ತೋಡಿಕೊಂಡಿದ್ದಾರೆ. ಐಷಾರಾಮಿ ಜೀವನವನ್ನ ನಡೆಸಿದ್ರು ನಟ ದರ್ಶನ್. ಸದ್ಯ ಜೈಲಿನಲ್ಲಿ ವಿಲವಿಲ ಅಂತ ಒದ್ದಾಡುವ ಪರಿಸ್ಥಿತಿ ಬಂದೋದಾಗಿದೆ. ಜೈಲೂಟವನ್ನ ತಿನ್ನಲಾಗ್ತಾ ಇಲ್ಲ, ಇದ್ರೇ ಇಲ್ಲ, ಜೈಲಿನಲ್ಲಿ ಪರದಾಟ ಮುಂದುವರೆದಿದೆ. ಹೌದು, ಐಷಾರಾಮಿ ಜೀವನವನ್ನ ನಡೆಸ್ತಾ ಇದ್ರು ನಟ ದರ್ಶನ್. ಎಲ್ಲಿ ನೋಡಿ, ಜೈಲಿಂದ ಹೊರಗೂ ಕೂಡ ಐಷಾರಾಮಿ ಜೀವನವನ್ನ ನಡೆಸ್ತಾ ಇದ್ರು. ಕಳೆದ ಬಾರಿ ಇದೇ ಚಿತ್ರದುರ್ಗ ಮೂಲದ ರೇಣುಕಾಸ್ವಾಮಿ ಹತ್ಯೆ ಪ್ರಕರಣದಲ್ಲಿ ಪರಪ್ಪನ ಅಗ್ರಹಾರ ಸೇರಿದಾಗಲೂ ಕೂಡ ಇದೇ ಐಷಾರಾಮಿ ಜೀವನವನ್ನು ನಡೆಸ್ತಾ ಇದ್ರು. ಆದರೆ ಈಗ ಪರಿಸ್ಥಿತಿ ಬದಲಾಗಿದೆ. ಜೈಲೂಟ ಒಗ್ಗದೆ ದರ್ಶನ್ ತೂಕದಲ್ಲಿ ಭಾರಿ ಇಳಿಕೆ. ಇನ್ನು ಏಕಾಂಗಿಯಾಗಿ ಕುಳಿತು ಚಿಂತಾಕ್ರಾಂತರಾಗಿದ್ದಾರೆ ಎನ್ನುವ ಮಾಹಿತಿ. ಜೈಲಿನ ಬ್ಯಾರಕ್ನಲ್ಲಿನ ಕೊಠಡಿಯಿಂದ ಅವರು ಹೊರ ಬರ್ತಿಲ್ಲ ಅನ್ನುವಂಥ ಮಾಹಿತಿ ಇದೆ. ನೋಡಿ, ಬಹಳ ಮುಖ್ಯವಾಗಿ ಪರಪ್ಪನ ಅಗ್ರಹಾರ ಜೈಲು ಅನ್ನೋ ಸಂದರ್ಭದಲ್ಲಿ ಆಗಾಗ ರೇಡ್ಗಳಾಗ್ತಾ ಇರುತ್ತೆ. ಪೊಲೀಸ್ ಹಿರಿಯ ಅಧಿಕಾರಿಗಳು ಅಲ್ಲಿ ಯಾರಾದರೂ ಇರುವಂತಹ ಕೈದಿಗಳಿಗೆ ಸಪೋರ್ಟನ್ನು ಮಾಡ್ತಿದ್ದಾರಾ, ಈ ನಿಟ್ಟಿನಲ್ಲಿ ಅಲ್ಲಿ ಮೊಬೈಲ್ ಫೋನ್ಗಳು ಸಿಗೋದಿರ್ಬೋದು, ಮದ್ಯಪಾನ, ಧೂಮಪಾನ, ಸಣ್ಣ ಪುಟ್ಟ ಕೆಲವೊಂದು ಐಟಮ್ಗಳು ಸಿಗೋದನ್ನು ಗಮನಿಸ್ತಾರೆ. ಸೂಕ್ತ ರೀತಿಯ ಕ್ರಮವನ್ನು ತಗೊಳ್ತಾರೆ. ಆದರೆ ಇದು ದರ್ಶನ್ ಪ್ರಕರಣದಲ್ಲಿ ಸುಪ್ರೀಂ ಮೆಟ್ಟಲಿರುತ್ತೆ. ಆಗ ಯಾರದ ಜೈಲು ಅಧಿಕಾರಿಗಳು ಅವ್ರ ಮೇಲೂ ಕೂಡ ಕ್ರಮ ಆಗಬೇಕು ಅನ್ನುವಂಥ ಆದೇಶ ಆಗುತ್ತೆ. ಸೊ ಇದೀಗ ನೋಡಿ ಸದ್ಯ ದರ್ಶನ್ ಪರಿಸ್ಥಿತಿ ಹೇಗಿದೆ ಅಂತ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸನ್ನು ನಮ್ಮ ಪ್ರತಿನಿಧಿ ಮೂರ್ತಿ ನೀಡ್ತಾರೆ. ಮೂರ್ತಿ, ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ಈ ಮುಂಚೆ ಇದ್ದ ದರ್ಶನ್ಗೂ ಈಗಿರುವಂಥ ದರ್ಶನ್ಗೂ ಬಹಳ ವ್ಯತ್ಯಾಸ ಇದೆ. ಆಗ ರಾಜಾತಿಥ್ಯ ಇತ್ತು, ಈಗ ಯಾವುದೂ ಇಲ್ಲ ಅನ್ನುವಂಥ ಪರಿಸ್ಥಿತಿ. ಸೊ ಏನಿದೆ ಹೆಚ್ಚಿನ ಮಾಹಿತಿ? ಖಂಡಿತ ದಿವ್ಯಾ, ದರ್ಶನ್ ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಜೈಲು ಸೇರಿದಾಗಿನಿಂದ ಕೆಲ ತಿಂಗಳು ಅಲ್ಲೇ ಇದ್ರು. ಅದಾದ್ಮೇಲೆ ಜಾಮೀನು ಸಿಕ್ತು. ಆದ್ರೆ ಮುಂಚೆ ಇದ್ದಂತ ಸಮಯದಲ್ಲಿ ಆತನಿಗೆ ಜೈಲಾಧಿಕಾರಿಗಳಿಂದ ಯಾವುದೇ ರೀತಿಯ ರಾಜಾತಿಥ್ಯ ಸಿಕ್ಕಿರ್ಲಿಲ್ಲ. ಆದ್ರೆ ಅಲ್ಲಿದ್ದಂತ ಸಹ ಬಂದಿಗಳಿಂದ ಆತನಿಗೆ ರಾಜಾತಿಥ್ಯ ಸಿಕ್ಕಿತ್ತು. ಅದು ಕೂಡ ಒಂದು ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ಕೂಡ ದಾಖಲಾಗಿತ್ತು. ಆ ಹಿನ್ನೆಲೆಯಲ್ಲಿ ಆತನಿಗೆ ಬಳ್ಳಾರಿ ಜೈಲಿಗೂ ಶಿಫ್ಟ್ ಮಾಡುವಂತ ಪ್ರಮೇಯ ಕೂಡ ಅಲ್ಲಿ ಸೃಷ್ಟಿಯಾಯಿತು. ಆ ಹಿನ್ನೆಲೆಯಲ್ಲಿ ಮತ್ತೆ ಜೈಲು ಸೇರಿದಂತಹ ದರ್ಶನ್ಗೆ ಸುಪ್ರೀಂ ಕೋರ್ಟ್ ಕಡಾಖಂಡಿತವಾಗಿ ಜೈಲಾಧಿಕಾರಿಗಳಿಗೆ ಒಂದು ಚಾಟಿಯನ್ನ ಬೀಸಿತು. ಆ ಒಂದು ಹಿನ್ನೆಲೆಯಲ್ಲಿ ಎಲ್ಲವನ್ನೂ ಕೂಡ ಬಂದ್ ಮಾಡಿದಂತ ಜೈಲು ಅಧಿಕಾರಿಗಳು ಯಾವುದೇ ರೀತಿಯ ರಾಜಾತಿಥ್ಯಕ್ಕಾಗ್ಲಿ, ಯಾವುದೇ ರೀತಿಯ ಎಕ್ಸ್ಟ್ರಾ ಒಂದು ಬೆಡ್ಶೀಟ್ ಆಗ್ಲಿ, ಮತ್ತೆ ಒಂದು ಬೆಡ್ ಆಗ್ಲಿ, ಯಾವುದೇ ರೀತಿಯ ಕೊಡುವಂತ ಪ್ರಮೇಯ ಇಲ್ಲಿ ಇಲ್ಲ. ಹಾಗಾಗಿ ನೊಂದು ಬೆಂದಿರ್ತಕ್ಕಂತಹ ಈಗ ದರ್ಶನ್ ಅವರು ಈಗಾಗಲೇ ಕೋರ್ಟ್ ಮುಂದೆ ಪ್ರೊಡ್ಯೂಸ್ ಆದಂತ ಸಂದರ್ಭದಲ್ಲಿ ಒಂದು ನ್ಯಾಯಾಧೀಶರ ಮುಂದೆ ತಮ್ಮ ಅಳಲನ್ನು ತೋಡಿಕೊಂಡಿರ್ತಕ್ಕಂಥದ್ದು. ಈ ನೆಲೆಯಲ್ಲಿ ದರ್ಶನ್ ಇರ್ತಕ್ಕಂತಹ ಬ್ಯಾರಕ್ ನಲ್ಲಿ ಆತನ ದಿನಚರಿ ಹೇಗಿತ್ತು ಅಂತಂದ್ರೆ, ನಮ್ಮ ಜಿ ಕನ್ನಡ ನ್ಯೂಸ್ಗೆ ಜೈಲಿನ ಮೂಲ ಒಂದು ಮಾಹಿತಿ ಪ್ರಕಾರ ಆತನ ಒಂದು ಬ್ಯಾರಕ್ನ ಬಳಿ ಎವ್ರಿ ಡೇ ಬೆಳಿಗ್ಗೆಯಿಂದ ಸಾಯಂಕಾಲದವರೆಗೂ ಕೂಡ 2 ಸಿಬ್ಬಂದಿಯನ್ನ ಅಲ್ಲಿ ನಿಯೋಜನೆ ಮಾಡಲಾಗಿದೆ. ಆತನ ಕೊಠಡಿಯನ್ನ ಆಚೆ ಬರುವಂತಿಲ್ಲ. ಬಂದ್ರು ಕೂಡ ಬೆಳಿಗ್ಗೆ ಇಂತಿಷ್ಟು ಸಮಯದವರೆಗೆ ಅಷ್ಟೇ ಅಂತ ಹೇಳಿ ಕೂಡ ಸೀಮಿತ ಮಾಡಿರ್ತಕ್ಕಂಥದ್ದು. ಬಂದಾಗ ಒಂದಷ್ಟು ವಾಕ್ ಮಾಡಿ ಮತ್ತೆ ಒಳಗಡೆ ಸೇರ್ಕೋಬೇಕು. ಜೈಲು ಸಿಬ್ಬಂದಿ ಕೊಟ್ಟಂತಹ ಊಟವನ್ನೇ ಸೇವಿಸಬೇಕು, ಮತ್ತೆ ಜೈಲು ಕೊಟ್ಟಂತಹ ಬೆಡ್ಶೀಟ್ ಅನ್ನೇ ಬೆಳೆಸ್ಬೇಕು, ಜೈಲು ಕೊಟ್ಟಂತಹ ಬೆಡ್ ಅನ್ನೇ ಬೆಳೆಸ್ಬೇಕು. ಈ ಎಲ್ಲಾ ನಿಯಮಗಳು ಕೂಡ ಕಟ್ಟುನಿಟ್ಟಾಗಿ ಪಾಲನೆ ಮಾಡ್ತಾ ಇರ್ತಕ್ಕಂಥದ್ದು. ಇದರಿಂದ ಬೇಸತ್ತಿರ್ತಕ್ಕಂತಹ ದರ್ಶನ್ ಅವರು ಇವತ್ತು ನ್ಯಾಯಾಧೀಶರ ಮುಂದೆ ಒಂದು ವಿಡಿಯೋ ಕಾನ್ಫರೆನ್ಸ್ ಮೂಲಕ ಕೂಡ ತಮ್ಮ ಅಳಲನ್ನು ತೋಡಿಕೊಂಡಿರ್ತಕ್ಕಂಥದ್ದು. ಹಾಗಾಗಿ ಒಂದು ಸುಪ್ರೀಂ ಕೋರ್ಟ್ ನ ಚಾಟಿಯಿಂದಾಗಿ ಈಗಾಗಲೇ ಜೈಲಾಧಿಕಾರಿಗಳು ಯಾವುದೇ ರೀತಿಯ ಎಕ್ಸ್ಟ್ರಾ ಆತಿಥ್ಯವನ್ನ ದರ್ಶನ್ ಅವ್ರಿಗೆ ನೀಡ್ತಿಲ್ಲ ಅಂತ ಹೇಳಿ ಕೂಡ ಸ್ಪಷ್ಟವಾಗಿ ಗೊತ್ತಾಗ್ತಾ ಇರ್ತಕ್ಕಂಥದ್ದು. ದಿವ್ಯಾ, ಥ್ಯಾಂಕ್ ಯು ನಿಮ್ಮೆಲ್ಲ ಮಾಹಿತಿಗಾಗಿ ಮೂರ್ತಿ.